3, 2, 1 ಸ್ಟಾರ್ಟ್. ಸೊ ನಿಮಗೆ ರೀಟೇಲ್ ಒಂದು ಸಿಂಗಲ್ ಪೀಸ್ ಕೂಡ ಬೆಸ್ಟ್ ಪ್ರೈಸಲ್ಲಿ ಬೇಕಾ, ರಿಟೇಲ್ನಲ್ಲಿ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸೇ ಬೇಕಾ, ಸೊ ನಮ್ಮ ಹತ್ರ ಬನ್ನಿ, ಏನಿದೆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಸೊ ನಾನು ನಿಮ್ಗೆ ಒಂದೊಂದೇ ತೋರಿಸ್ತೀನಿ ಏನೇನು ಪ್ರಾಡಕ್ಟ್ ಇದೆ ಅಂತ ನೋಡಿ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ನಂದೇನು. ವೆಲ್ಕಮ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮೈ ಲೈಫ್ ಮೈ ಸ್ಟೋರಿ ಅಂತ ಅನ್ನೋದು. ಸೊ ಇವತ್ತು ಬಂದು ಒಂದು ಹೊಸ ಐಟಮ್ ಜೊತೆ ಬಂದಿದ್ದೀನಿ ನೋಡಿ. ಇದೆಲ್ಲನೂ ರಿಟರ್ನ್ ಗಿಫ್ಟ್ ಎಲ್ಲ ಕೊಡ್ತಾರಲ್ವ, ಡ್ರೈ ಫ್ರೂಟ್ಸ್ಗೆ ಮತ್ತು ಚಾಕ್ಲೇಟ್ಸ್ ಹಾಕಿ ಎಲ್ಲ ಮದುವೆನಲ್ಲಿ ಕೊಡ್ತಾರಲ್ವ, ಈ ಥರ ಐಟಮ್ಸ್ನ ಇವತ್ತು ತೋರಿಸ್ಬೇಕು ಅಂತ ಇದ್ದೀನಿ. ಸೊ ನಮ್ಮ ಹತ್ರ ಎಷ್ಟು ವೆರೈಟಿ ಇದೆ ಅಷ್ಟನ್ನು ತೋರ್ಸೋಕ್ಕಾಗದಿದ್ರು ಎಲ್ಲದರಲ್ಲೂ ಒಂದೊಂದು ಪೀಸ್ ಸ್ಯಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ಇನ್ನೂ ವೆರೈಟೀಸು ತುಂಬ ಸುಮಾರಿದೆ ನಮ್ಮ ಹತ್ರ. ಸೊ ಅದನ್ನೆಲ್ಲ ನಿಮ್ಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ನೋಡಿ, ಈ ಥರ ಬ್ಯಾಗ್ಸ್ ಎಲ್ಲ ಇದೆ. ಸೊ ಇದರಲ್ಲಿ ಇನ್ನೂ ಬೇರೆ ಬೇರೆ ಪ್ರಿಂಟ್ಸು, ಬೇರೆ ಬೇರೆ ಕಲರ್ಸು ಎಲ್ಲ ಥರದ್ದು ಸಿಗುತ್ತೆ. ಸೊ ಇದು ನೋಡಿ, ಈ ಥರ ಥ್ರೆಡ್ ಕೊಟ್ಟಿರ್ತಾರೆ, ಇದನ್ನು ಈ ಥರ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋದು, ಈ ಥರ ಇರುತ್ತೆ. ಸೊ ಒಂದು ಕಾಯಿ ಹಾಕಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಹಾಕಿ ಒಂದು ಕಾಯಿ ಹಾಕ್ಬೋದು. ಇಲ್ಲ ನಿಮ್ದೇನಾದರೂ ರಿಟರ್ನ್ ಗಿಫ್ಟ್ ಇತ್ತು ಅಂದರೆ, ಈಗ ಡ್ರೈ ಫ್ರೂಟ್ಸು ಬಾಕ್ಸು ಇಲ್ಲಾಂದರೆ ಚಾಕ್ಲೇಟ್ಸು ಆ ಥರ ಏನಾದರೂ ಹಾಕೊಂಡಿದ್ರು ಹಾಕ್ಕೋಬೋದು. ಬಟ್ ಒಂದು ಕಾಯಿ ಇಡಿಸುತ್ತೆ, ಒಂದು ತೆಂಗಿನಕಾಯಿ ಇಡಿಸೋಷ್ಟು ಸೈಜ್ ಇದು. ಸೊ ಇದು ಎಲ್ಲ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನೋಡಿ, ನೋಡ್ಬೋದು ನೀವು ಹತ್ತಿರದಿಂದ. ಇದು ಶೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಪ್ರಿಂಟು, ಈ ಕಲರು ಎಲ್ಲ ಸಿಲ್ಕ್ ಬಟ್ಟೆ ಥರನೇ ಇರುತ್ತೆ, ತುಂಬ ಚೆನ್ನಾಗಿದೆ ಇದು ಬಟ್ಟೆ ಎಲ್ಲನೂ. ಸೊ ಇದೂ ಅಷ್ಟೇ, ಒಳಗಡೆನೂ ಅಷ್ಟೇ ಸ್ಟಿಚಿಂಗು. ನಿಮ್ಗೆ ಯಾವುದೂ ತೂಕ ಹಾಕಿದ್ರೆ ಕಿತ್ತೋಗೋದು ಅಥವಾ ಅರ್ಧೋಗ್ಬಿಡೋದು ಒಂದು ಸ್ವಲ್ಪ ದಿವಸಕ್ಕೆ ಆ ಥರ ಎಲ್ಲ ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ ಇದು. ಒಳಗಡೆನೂ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿದೆ ಇದು. ಸೊ ಇದನ್ನು ಕೂಡ ಸ್ಟ್ರೆಂತ್ ಆಗಿದೆ. ಈ ಹ್ಯಾಂಡಲ್ ಏನಿದೆ, ಹ್ಯಾಂಡಲ್ ಕೂಡ ಸ್ಟ್ರೆಂತ್ ಆಗಿದೆ. ಇದು ನೋಡಿ, ಇದೊಂದು ಬ್ಲೂ ಕಲರು ಆ್ಯಂಡ್ ಇದು ಯೆಲ್ಲೋ ಕಲರ್ನಲ್ಲಿ ಜಾಮಿಟ್ರಿ ಡಿಸೈನ್ ಇದೆ. ಪಾಸ್ ಮಾಡಿ. ಸೊ ಇದು ಮೆರೂನ್ ನೋಡಿ, ಮೆರೂನ್ ನನಗೆ ಫೇವ್ರೆಟ್, ತುಂಬ ಬ್ರೈಟಾಗಿ ಕಾಣುತ್ತೆ. ಡಾರ್ಕ್ ಕಲರ್ಗೆ ಈ ಗೋಲ್ಡ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದೇ ಒಂದು ತುಂಬ ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಗಿಬಿಟ್ಟಿದೆ ನನಗಂತೂ. ಸೊ ಇದು ಯೆಲ್ಲೋ ಕಲರ್, ಈ ಹಳದಿ ಫಂಕ್ಷನು, ಮೆಹಂದಿ ಫಂಕ್ಷನ್ ಎಲ್ಲ ಮಾಡಿದಾಗ ಇದು ತುಂಬ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ತುಂಬ ಸ್ಟಾಕ್ ನಮ್ಮ ಹತ್ರ ಇದೇ ಇರೋದು. ತುಂಬ ಜನ ಹಳದಿಗೆ ಅಂತಲೇ ಪ್ರಿಫರಬಲಿ ಇದೇ ತೊಗೊಂಡೋಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜನ ಇದು ಗೋಲ್ಡ್ ಕಲರ್ ಇದು ನೋಡಿ, ಎರಡೂ ಸೈಡ್ ಬರುತ್ತೆ. ಎಲ್ಲದರಲ್ಲೂ ಎರಡೂ ಸೈಡ್ ಪ್ರಿಂಟ್ ಇರುತ್ತೆ, ಒಂದು ಸೈಡ್ ಇದ್ದು ಇನ್ನೊಂದು ಸೈಡ್ ಇಲ್ಲ, ಆ ಥರ ಎಲ್ಲ ಏನಲ್ಲ. ಸೊ ಎಲ್ಲನೂ ಫೈನ್ ಕ್ವಾಲಿಟಿ ಇರುತ್ತೆ, ಇದೆಲ್ಲ ಚೆನ್ನಾಗಿರುತ್ತೆ. ಇದು ದೊಡ್ಡ ಸೈಜು, ಇದು ಕಾಯಿ ಹಾಕ್ಬೋದು ಆ ಸೈಜ್ ಇದು. ಆ್ಯಂಡ್ ಆಮೇಲೆ ನಿಮಗೆ ನೆಕ್ಸ್ಟ್ ಸೈಜನ್ನು ತೋರಿಸ್ತೀನಿ. ಸೊ ಇದು ನೋಡಿ, ಇದು ಇನ್ನೊಂದು ಸೈಜು, ಇದಕ್ಕಿಂತ ನೆಕ್ಸ್ಟ್ ಸೈಜ್, ಇದಕ್ಕಿಂತ ಚಿಕ್ಕ ಸೈಜು ಇದು. ಸೊ ಇದರಲ್ಲಿ ಒಂದು ಹಣ್ಣು ಅಥವಾ ನಿಮಗೆ ಒಂದು ಸೇಬು, ಮೋಸಂಬಿ ಆ ಥರ ಏನಾದರೂ ಹಾಕಿ ಕೊಡೋದು. ಇಲ್ಲಾಂದರೆ ಒಂದು ಚಿಕ್ಕ ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಕೊಡ್ತಾರಲ್ಲ, ಸೊ ಅದಕ್ಕೆ ಅಥವಾ ಚಾಕ್ಲೇಟ್ಸ್ಗೆ ಅದಕ್ಕೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಒಂದು ಚಿಕ್ಕ ಪುಟ್ಟ ಪರ್ಫ್ಯೂಮು ಆ ಥರ ಏನಾದರೂ ನೀವು ರಿಟರ್ನ್ ಗಿಫ್ಟ್ ಕೊಡೋದಿದ್ರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಂದು ದೊಡ್ಡ ಸೈಜು ನೋಡಿ, ನೀವು ಕಂಪೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಡಾರ್ಕ್ ಸೈಜ್ ನೋಡಿ, ಇದು ದೊಡ್ಡ ಸೈಜ್ ಇರುತ್ತೆ, ಇದು ಚಿಕ್ಕ ಸೈಜು. ಸೊ ಇಷ್ಟು ಡಿಫ್ರೆನ್ಸ್ ಬರುತ್ತೆ ನಿಮಗೆ, ಇಷ್ಟು ಗ್ಯಾಪ್ ಡಿಫ್ರೆನ್ಸ್ ಬರುತ್ತೆ. ಸೊ ಇದೊಂದು ಕಾಯಿ ಹಾಕ್ಬೋದು, ಇದರಲ್ಲೊಂದು ಹಣ್ಣು ಹಾಕ್ಬೋದು, ಅಥವಾ ಬೇರೆ ಇನ್ನೇನು ನಿಮ್ಮದು ಒಂದು ಚಿಕ್ಕ ವಸ್ತು ಇರುತ್ತೆ ಆ ಥರ ಹಾಕಿ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಫಸ್ಟ್ ಕ್ಲಾಸ್ ಇರುತ್ತೆ ನಿಮಗೆ. ಸೊ ನೀವು ಬ್ಯಾಗ್ ಕೊಟ್ಟಿದ ತಕ್ಷಣವೇ ಖುಷಿ ಆಗ್ಬಿಡ್ತಾರೆ, ಏನಪ್ಪ ಇಷ್ಟು ಚೆನ್ನಾಗಿರೋ ಬ್ಯಾಗ್ ಕೊಟ್ಟಿದ್ದಾರೆ ಆ್ಯಂಡ್ ರಿಯೂಸಬಲ್ ಕೂಡ ಮಾಡ್ಕೊಬೋದು ಇದನ್ನು ಅಂತ ಅಂದ್ಬಿಟ್ಟು. ನೀವು ಆದಷ್ಟು ಈ ಥರ ಬಟ್ಟೆ ಬ್ಯಾಗ್ಸು ಇಲ್ಲ ರಿಯೂಸಬಲು ಅಥವಾ ಪೇಪರ್ ಬ್ಯಾಗ್ಸ್ ಅಂಥದಕ್ಕೆ ಹೋಗಿ, ಪ್ಲಾಸ್ಟಿಕ್ಕಿಗೆ ಹೋಗ್ಬಿಡಿ. ನೋಡಿ, ನೀವು ಪ್ಲಾಸ್ಟಿಕ್ಕಲ್ಲಿ ನೀವು ಮಾಡಿದ್ರೂ ಕೂಡ ಒಂದ್ಸತಿ ಯೂಸ್ ಮಾಡ್ತಾರೆ, ಬಿಸಾಕ್ತಾರೆ. ಇದು ಎನ್ವಿರಾನ್ಮೆಂಟ್ಗೆ ಒಳ್ಳೆಯದು ಕೂಡ ಅಲ್ಲ. ಇದು ನಾವೇ ಅರ್ಥ ಮಾಡ್ಕೋಬೇಕು. ಯಾರೇ ಗೌರ್ಮೆಂಟ್ ಅವ್ರು ಬಂದು ಏನೇ ರಿಸ್ಟ್ರಿಕ್ಷನ್ಸ್ ಮಾಡಿದ್ರು ನಾವು ನಮ್ಮ ನೇಚರ್ನ ಕಾಪಾಡಬೇಕು, ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನೇಚರ್ನ ಗಿಫ್ಟಾಗಿ ಕೊಡಬೇಕು ಅಂತಂದರೆ ಇಂಥದ್ದನ್ನೆಲ್ಲ ನಾವು ಬಿಡಬೇಕು. ಈ ಥರದ್ದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಜನ ಮಾರ್ತಾರೆ, ಬಟ್ ನಾವು ತೊಗೊಳಕ್ಕೆ ಹೋಗಬಾರ್ದು. ನಾವು ಆದಷ್ಟು ಇಂಥ ಒಂದು ಪ್ರಾಡಕ್ಟ್ಸ್ಗೆ ಸಪೋರ್ಟ್ ಮಾಡಬೇಕು. ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೂ ನೀವು ಮತ್ತೆ ಯೂಸ್ ಮಾಡ್ಕೋಬೋದು. ಇದು ನೀವು ಯೂಸ್ ಮಾಡಿಲ್ಲ ಅಂದರೆ ಯಾವುದೇ ಥರ ತೊಂದರೆ ಆಗೋಲ್ಲ. ನೀವು ಒಂದು ಸತಿ ತೊಗೊಂಡ್ಮೇಲೆ ಯಾರಾದ್ರೂ ರಿಟರ್ನ್ ಗಿಫ್ಟ್ ಕೊಟ್ಟ ಮೇಲೆ ಅವ್ರು ಇಟ್ಕೊಳ್ತಾರಲ್ವ, ಆವಾಗ ನೀವು ಜ್ಯುವೆಲರಿ ಏನಾದರೂ ಹಾಕಿ ಎತ್ತಿಟ್ಕೋಬೋದು. ಸೊ ಆದಷ್ಟು ಈ ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬಟ್ಟೆ ಐಟಮ್ಸ್ನೇ ಯೂಸ್ ಮಾಡಿ. ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ಕೈ ಕೊಟ್ಟರು ಒಳ್ಳೆಯದು, ಇಲ್ಲ ಒಂದು ಸ್ವಲ್ಪ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋರು ಈ ಥರ ಬಟ್ಟೆದು ಯೂಸ್ ಮಾಡಿ. ಆ್ಯಂಡ್ ನಮ್ಮ ಹತ್ರ ಅವೈಲಬಲ್ ಇರುತ್ತೆ. ಸೊ ಈ ದೊಡ್ಡ ಸೈಜ್ ಬಂದುಬಿಟ್ಟು ನಿಮಗೆ 14 ರುಪೀಸ್ ಬೀಳುತ್ತೆ. ನೀವು ಲೂಸ್ ಏನಾದರೂ ತೊಗೊಂತು ಅಂದರೆ ಒಂದು ಪ್ಯಾಕಲ್ಲಿ 100 ಪೀಸ್ ಬರುತ್ತೆ. ನೀವೇನಾದರೂ 100 ಪೀಸನ್ನು ತೊಗೊಂಡ್ರೆ
ನಿಮಗೆ 1200 ರುಪೀಸ್ ಆಗುತ್ತೆ. ಅಂದರೆ ಪರ್ ಪೀಸ್ ಪರ್ ಬ್ಯಾಗು 12 ರುಪೀಸ್ ಬೀಳುತ್ತೆ. ಸೊ ನೀವು ಇಲ್ಲಿ ಒಂದ್ಸತಿ ಶಾಪ್ ವಿಸಿಟ್ ಮಾಡಿ, ಇನ್ನೂ ಡಿಸೈನ್ಸು ವೆರೈಟೀಸು ಎಲ್ಲ ಇರುತ್ತೆ. ಸೊ ಅದೆಲ್ಲನೂ ನೀವು ನೋಡ್ಬೋದು, ಡೈರೆಕ್ಟಾಗಿ ನಿಮ್ಮ ಕಣ್ಣಿಂದ ನೋಡಿ, ಕೈಯಿಂದ ಮುಟ್ಟಿ, ಸೊ ನೀವು ಫೀಲ್ ಮಾಡಿ ತೊಗೊಳ್ಬೋದು. ಇಲ್ಲ ಆನ್ಲೈನ್ ಆರ್ಡರ್ಸ್ ಕೂಡ ತೊಗೊಳ್ತೀವಿ. ಆ್ಯಂಡ್ ಇನ್ನೊಂದು ವೆರೈಟಿ ಬ್ಯಾಗ್ ಇದು. ಸೊ ಈ ಬ್ಯಾಗ್ ತೋರಿಸ್ತೀನಿ ನೋಡಿ, ಇದರಲ್ಲೂ ತುಂಬ ವೆರೈಟೀಸ್ ಇದೆ. ಸೊ ಇದು ನೋಡಿ, ಇದು ಹೊಸ ವೆರೈಟಿ. ಇದು ಬಟ್ಟೆದಲ್ಲ, ಬಟ್ ಇದು ಗಟ್ಟಿ ಬರುತ್ತೆ, ಪ್ಲಾಸ್ಟಿಕ್ಕು ಕೂಡ ಅಲ್ಲ. ಇದು ಪ್ರಿಂಟೆಡ್ ಬರುತ್ತೆ. ಇದು ಸೊ ಗಟ್ಟಿ ಥ್ರೆಡ್ ಬಟ್ಟೆ ಇರುತ್ತಲ್ಲ, ಬಟ್ಟೆನಲ್ಲಿನೇ ಗಟ್ಟಿ ಬಟ್ಟೆ ಇದು. ಬಟ್ ಥ್ರೆಡ್ ಬಟ್ಟೆ ಅಲ್ಲ ಇದೆಲ್ಲ. ಸೊ ಇದೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ಕಾಯಿ ಹಾಕಿ ಅಥವಾ ರಿಟರ್ನ್ ಗಿಫ್ಟು, ನೀವು ಒಂದು ಬೌಲು, ಬಾಕ್ಸು, ಡ್ರೈ ಫ್ರೂಟ್ಸು ಆ ಥರ ಏನಾದರೂ ಹಾಕಿ ಕೊಡೋ ಅಂಥದ್ದು. ಸೊ ನೋಡಿ, ಇದನ್ನು ನಿಲ್ಲಿಸ್ಲೂಬೋದು ಆ ಥರದ್ದು. ಸೊ ಇದಕ್ಕೆ ಬೇಸ್ ಇರುತ್ತೆ, ನೀವೇನಿದೆ ರೆಡಿ ಮಾಡಿಬಿಟ್ಟು ಹೀಗೆ ಇಟ್ಟರೆ ಸಾಕು. ಸೊ ತೂಕ ಇದ್ದರೆ ಇದು ಕುತ್ಕೊಡುತ್ತೆ. ಈಗ ತೂಕ ಇತ್ತು. ಸೊ ಇದು ತೂಕ ಇಲ್ವಲ್ಲ, ಆದರೂ ನಿಲ್ಲಿಸಿದ್ದೀವಿ, ನಿಂತ್ಕೊಂಡಿದೆ. ಸೊ ನೋಡಿ, ಈ ಥರ ಇರುತ್ತೆ. ಆ್ಯಂಡ್ ಇದನ್ನು ನೀವು ಇನ್ನೂ ನಿಮ್ಮ ಕ್ರಿಯೇಟಿವಿಟಿನಲ್ಲಿ ಇನ್ನೂ ಡೆಕೋರೇಷನ್ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಮಾಡಿ ಇದನ್ನು ಒಳಗಡೆ ಮಾಡಿ. ಕ್ರಿಯೇಟಿವಿಟಿ ಮಾಡಲೇಬೇಕು ಅನ್ನೋರು ಹೇಗಿದ್ರೂ ಮಾಡ್ತಾರೆ. ಇದನ್ನು ಒಳಗಡೆ ಹಾಕಿ ಬ್ಯಾಗ್ನ. ಸೊ ಚಿಕ್ಕದು ಕಮ್ಮಿ ಇತ್ತು ಅಂತಂದರೆ ಈ ಥರ ಮಾಡಿ ಇಲ್ಲಿ ಒಂದು ಫ್ಲವರ್ದು ಬೋ ಹಾಕ್ಬೋದು ನೀವು, ಅಥವಾ ಟೇಪ್ದು ಬೋ ಹಾಕ್ಬೋದು. ಏನು ಹಾಕಿದ್ರು ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಥರ ಅರೇಂಜ್ಮೆಂಟ್ ಮಾಡಿ ಒಂದೊಂದೇ ಇಟ್ಕೊಡುವಾಗ ಅದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಇದು ನೋಡಿ, ಇದೊಂದು ವೈಟ್ ಕಲರ್, ವೈಟ್ ಮೇಲೆ ಸಿಲ್ವರ್ ಕಲರ್ ಇದೆ. ಆ್ಯಂಡ್ ಇದು ಲೈಟ್ ಪಿಂಕಲ್ಲಿ ಲೈಟ್ ಪಿಂಕಲ್ಲಿ ಇನ್ನೂ ಲೈಟು, ಆ ಥರ ಲೈಟ್ ಪಿಂಕ್ ಮೇಲೆ ಗೋಲ್ಡ್ ಕಲರ್ ಪ್ರಿಂಟ್ ಇದೆ. ಆ್ಯಂಡ್ ಇದು ಮೆಹಂದಿ ಫಂಕ್ಷನ್ಗೆ ತುಂಬ ಸೇಲ್ ಆಗುತ್ತೆ. ಗ್ರೀನ್ ಕಲರ್ ಆ್ಯಂಡ್ ಗೋಲ್ಡ್ ಕಲರ್ ಇರುತ್ತೆ, ಗ್ರೀನ್ ಮೇಲೆ ಗೋಲ್ಡ್ ಕಾಂಬಿನೇಷನು. ಆ್ಯಂಡ್ ಇದಂತೂ ಎನಿ ಟೈಮ್ ಫೇವ್ರೇಟ್. ಎಷ್ಟು ದೂರ ಇದ್ರೂ ತುಂಬ ಬ್ರೈಟಾಗಿ ಕಾಣಿಸುವಂಥ ಬ್ಯಾಗ್ ಇದು. ವೈಟ್ ಆ್ಯಂಡ್ ರೆಡ್ ಪ್ರಿಂಟ್ ಇರೋವಂಥದ್ದು. ಸೊ ಇದು ನೋಡಿ, ಎಲ್ಲನೂ ಒಂದೇ ಸೈಜು. ಇದೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ 100 ಪೀಸ್ಗೆ 800 ರುಪೀಸ್ ಆಗುತ್ತೆ. ನೀವು ಇನ್ನೂ ಬಲ್ಕಲ್ಲಿ ತೊಗೊಂಡ್ರಿ ಅಂದರೆ ಇನ್ನೂ ₹1 ಕಡಿಮೆ ಆಗುತ್ತೆ. ಅಂದರೆ ಒಂದು 7 ರುಪೀಸ್ ಥರ ಬೀಳುತ್ತೆ. ಒಂದು 500, 1000, 2000 ಆ ಥರ ಎಲ್ಲ ತೊಗೊಂಡ್ರಿ ಅಂದರೆ ಇನ್ನೂ ಕಡಿಮೆ ಬೀಳುತ್ತೆ ನಿಮಗೆ. ಸೊ ನೀವು ತೊಗೊಳ್ಳೋ ಕ್ವಾಂಟಿಟಿ ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ಸೊ ನೀವು ಪ್ರೈಸನ್ನು ಕೂಡ ಕ್ವಾಂಟಿಟಿ ಕೂಡ ತೊಗೊಂಡಾಗ ನಿಮಗೆ ಪ್ರೈಸು ರೀಸನಬಲ್ ಆಗುತ್ತೆ. ಸ್ವಲ್ಪ ಐಟಮ್ ತೊಗೊಂಡು, ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಬಲ್ಕ್ ಆರ್ಡರ್ದು ಪ್ರೈಸ್ ಕೊಡಿ ಅಂತಂದರೆ ಕೊಡೋದು ಕಷ್ಟ ಆಗುತ್ತೆ. ಬಟ್ ಆದರೂ ಒಂದು ಸತಿ ವಿಸಿಟ್ ಮಾಡಿ, ಶಾಪ್ಗೆ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಮಾತಾಡಿ. ಸೊ ಏನಿದೆ ಬೆಸ್ಟ್ ಪ್ರೈಸ್ ಹಾಕಿ ಕೊಡೋಣ. ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಇನ್ನೂ ಚಿಕ್ಕ ಸೈಜ್ ಇದು. ಸೊ ಇದು ನೋಡಿ, ಇದು ಇನ್ನೂ ಚಿಕ್ಕ ಬ್ಯಾಗು. ಸೊ ನಿಮಗೆ ಸೈಜಸ್ನ ನಾನು ತೋರಿಸ್ತೀನಿ, ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಇದು ದೊಡ್ಡ ಸೈಜು, ಇದು ಬಂದು ಅದಕ್ಕಿಂತ ಮೀಡಿಯಮ್ ಸೈಜು. ಆ್ಯಂಡ್ ಇದು ಚಿಕ್ಕ ಸೈಜು. ಸೊ ಇದು ಬಂದು 3 ಸೈಜು. ಎಲ್ಲನೂ ಬಟ್ಟೆದೇ ಸೇಮ್ ಕ್ವಾಲಿಟಿ ಇರುತ್ತೆ. ಆ್ಯಂಡ್ ಪ್ರಿಂಟ್ಸ್ ಬೇರೆ ಬೇರೆ ಬರುತ್ತೆ. ನಿಮಗೆ ಪ್ರಿಫರಬಲ್ ಪ್ರಿಂಟ್ಸ್ ಯಾವ್ದು ಬೇಕು ಅಂದ್ರೂ ಸಿಗುತ್ತೆ ನಮ್ಮ ಹತ್ರ. ಸುಮಾರು ಐಟಮ್ಸ್ ಇದೆ. ಇವಾಗ ಸ್ಯಾಂಪಲ್ಗೆ ಬರೀ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೋಡಿ, ಈ ಥರ ಬ್ಯಾಗ್ಸ್ ಬರುತ್ತೆ. ಅದು ಎಲ್ಲ 100 ಪೀಸ್ ಇರೋದು ಬ್ಯಾಗ್ಸ್ ಬರುತ್ತೆ ನಿಮಗೆ. ಸೊ ಪಕ್ಕ 100 ಪೀಸ್ ಬರುತ್ತೆ. ಆ್ಯಂಡ್ ಇದಿಷ್ಟು ವೆರೈಟಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ಥರದ ಬ್ಯಾಗ್ಸ್ ಬರುತ್ತೆ. ಇದು ಆಗೆಲ್ಲ ನಮಗೆ ಯಾರಾದರೂ ಡ್ರೈ ಫ್ರೂಟ್ಸ್ ಕೊಟ್ಟರೆ, ಚಾಕ್ಲೇಟ್ಸ್ ಕೊಟ್ಟರೆ ಇದರಲ್ಲಿ ತುಂಬ ಖುಷಿ ಆಗೋಗೋದು. ಸೊ ಎಷ್ಟು ಚೆನ್ನಾಗಿದೆಯಪ್ಪ ಇದು ಬ್ಯಾಗ್ ಅಂತ ಅಂದ್ಬಿಟ್ಟು. ಇವಾಗ ನಾವೇ ಇದನ್ನು ಲಾಟ್ ನೋಡ್ತಾ ಇರ್ತೀವಿ. ಸೊ ಏನು ಅಂಥ ಫೀಲ್ ಏನಾಗಲ್ಲ. ಬಟ್ ಕಸ್ಟಮರ್ಸ್ಗೆ ಸೇಲ್ ಮಾಡೋವಾಗ ನಮಗೂ ಖುಷಿ ಆಗುತ್ತೆ. ಸೊ ಏನೋ ಹೊಸದಾಗಿ ತೊಗೊಂಡು ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಇದರಲ್ಲಿ ಈ ಸೈಜ್ ಇರುತ್ತೆ. ಇದೇನು ಸೈಜ್ ತೋರಿಸುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಿರುತ್ತೆ ಇದು. ಸೊ ಇದು ಸೈಜ್ ಡಿಫ್ರೆನ್ಸು. ಇದರಲ್ಲಿ ಕಲರ್ಸ್ ತೋರಿಸ್ತೀನಿ. ಸೊ ಇದು ನೋಡಿ, ಇದು ಬ್ಲೂ ಕಲರು, ಇದು ರೆಡ್ ಕಲರು, ಇದು ಡಾರ್ಕ್ ಬ್ಲೂ ಕಲರು, ಇದು ವೈಟ್ ಕಲರು, ಇದು ಗೋಲ್ಡ್ ಕಲರು. ಸೊ ಗೋಲ್ಡ್ ಕಲರು ಯಾವಾಗಲೂ ರಾಕ್ ಸ್ಟಾರು ಇದೇ ಜಾಸ್ತಿ ಹೋಗೋದು. ಸ್ವಲ್ಪ ಜನ ಮಾತ್ರ ಬೇರೆ ಬೇರೆ ಕಲರ್ಸ್ ಹೋಗ್ತಾರೆ. ಸೊ ಇದೆಲ್ಲ ಎಷ್ಟು 1000 ಬೇಕಂದ್ರೂ ಸ್ಟಾಕು ರೆಡಿ ಇರುತ್ತೆ, ಯಾವತ್ತಿದ್ರೂ ಸಿಗುತ್ತೆ. ಆ್ಯಂಡ್ ಆನ್ಲೈನ್ ಆರ್ಡರ್ಸ್ ಕೂಡ ನೀವು ಪ್ಲೇಸ್ ಮಾಡ್ಕೋಬೋದು. ಸೊ ನಿಮ್ಗೆ ಏನಿದೆ ನಾವು ಕಳಿಸ್ಕೊಡ್ತೀವಿ. ಬಟ್ ಡೆಲಿವರಿ ಚಾರ್ಜಸ್ ಒಂದು ನೀವು ಪೇ ಮಾಡ್ಕೋಬೇಕಾಗುತ್ತೆ. ನಾನು ಡೆಲಿವರಿ ಚಾರ್ಜಸ್ನ ಫ್ರೀ ಕೊಡ್ತೀನಿ ಅಂತಂದರೆ ಹೋಲ್ಸೇಲ್ ಪ್ರೈಸ್ ಅಂತೂ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಿದೆ ಬೆಸ್ಟ್ ಪ್ರೈಸ್ ಇರುತ್ತೆ. ನೀವು ಆನ್ಲೈನಲ್ಲೂ ಆರ್ಡ್ರ್ ಮಾಡ್ಕೋಬೋದು, ಇಲ್ಲ ನೀವೇ ನಮ್ಮ ಶಾಪಿಗೆ ಬಂದು ಸ್ಟೋರ್ಗೆ ಬಂದು ಡೈರೆಕ್ಟ್ ವಿಸಿಟ್ ಕೂಡ ಮಾಡ್ಕೋಬೋದು.
ಆ್ಯಂಡ್ ನಮ್ಮದು ಇನ್ಸ್ಟಾಗ್ರಾಮ್ ಪೇಜಸ್ಸು, ಆಮೇಲೆ ಯೂಟ್ಯೂಬು, ಡಿಜಿಟಲ್ ಶೋರೂಮ್ ಅಂತ ಅಂದ್ಬಿಟ್ಟು ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನೀವು ಈ QR ಕೋಡ್ನ ನಮ್ಮದು ಆನ್ಲೈನ್ ವೆಬ್ಸೈಟ್ಗೆ ಹೋಗುತ್ತೆ. ಸೊ ನೀವು ಅಲ್ಲೂ ಆರ್ಡ್ರನ್ನ ಪ್ಲೇಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ಫೋನ್ ನಂಬರಲ್ಲಾದರೂ ನೀವು ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ನೀವು ನಿಮ್ಮೂರಲ್ಲಿ ನೀವು ಸೇಲ್ ಮಾಡ್ತೀವಿ ಅನ್ನಂಗಿದ್ರೆ ಅದನ್ನು ಕೂಡ ಸೇಲ್ ಮಾಡ್ಕೋಬೋದು. ಅಥವಾ ನೀವೇನಾದರೂ ಇವೆಂಟ್ ಪ್ಲ್ಯಾನರ್ಸ್ ಆಗಿದ್ದರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಹೊಸ ಫಾಗ್ ಮಿಷಿನ್ಸು ಎಲ್ಲ ಬರ್ತಾ ಇದೆ. ಸೊ ಅದನ್ನು ಕೂಡ ಎಲ್ಲ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ ನಿಮಗೆ, ಯಾವುದು ಏನಿದೆ ಎಲ್ಲ ಬೆಸ್ಟ್ ಪ್ರೈಸು ನಿಮಗೆ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ನಮ್ಮ ಹತ್ರ ಈ ಥರ ಸುಮಾರು ಐಟಮ್ಸ್ ಇದೆ, ಎಷ್ಟು ಬೇಕಂದ್ರೂ ಕ್ವಾಂಟಿಟಿ ಸಿಗುತ್ತೆ. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಕಮ್ಯುನಿಟಿನ ಬಿಲ್ಡ್ ಮಾಡಿ, ಇನ್ನೂ ಹೊಸ ಜನರಿಗೆ ರೀಚ್ ಆಗೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.